ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗನವಾಡಿಗಳಲ್ಲಿ LKG ಮತ್ತು UKG ಇದು ಸರ್ಕಾರದ ಒಂದು ಹೊಸ ನಿರ್ಧಾರ ಮತ್ತು ಒಂದು ಬಿಗ್ ಅಪ್ಡೇಟ್, ಒಂದು ಸ್ವೀಟ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನು ಮುಂದೆ ಸರ್ಕಾರದ ಕೇಂದ್ರಗಳಾಗಿರುವಂತಹ ಅಂಗನವಾಡಿಗಳಲ್ಲೇ LKG ಮತ್ತು UKGಗಳನ್ನ ನಡೆಸ್ಕೊಡ್ತಾರೆ. ಇದಕ್ಕಿಂತ ಮುಂಚೆ LKG ಮತ್ತು UKGಗಳನ್ನ ನಾವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗಬೇಕಿತ್ತು. ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒಂದು ಬಹುದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ. ಇನ್ನು ಮುಂದೆ LKG ಮತ್ತು UKG ಅಂಗನವಾಡಿಗಳಲ್ಲೇ ಸ್ಟಾರ್ಟ್ ಆಗ್ತಿದೆ. ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ, ಅಂಗನವಾಡಿ ಕೇಂದ್ರಗಳಲ್ಲಿ ಇನ್ನು ಮುಂದೆ LKG ಮತ್ತು UKG ನಡೆಯುತ್ತೆ. ಶಿಕ್ಷಣನ ಉನ್ನತೀಕರಿಸೋದ್ರ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಕ್ರಮನ ಕೈಗೊಂಡಿದ್ದಾರೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋದ್ರಿಂದ ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು. LKG UKG ಏನಿದೆ ನಮ್ಮ ಅಂಗನವಾಡಿಗಳಲ್ಲೇ ನಡೆಸ್ಕೊಡಿ ಇನ್ನು ಮುಂದೆ ಅಂತ. ಅದಕ್ಕೆ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಇದು ಈ ಹೊಸ LKG ಮತ್ತು UKG ಸ್ಟಾರ್ಟ್ ಆಗ್ತಿರೋದ್ರಿಂದ ಈಗಾಗಲೇ ವರ್ಕ್ ಮಾಡ್ತಿರುವಂತಹ LKG UKG ಟೀಚರ್ಸ್ಗಳಿಗೆ ಏನು ಕೊಕ್ಕಂತೂ ಕೊಡೋದಿಲ್ಲ. ಅವರೇ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಕೆಲಸ ಇನ್ನು ಮುಂದೆ ಕ್ಯಾನ್ಸಲ್ ಆಗಬಹುದು ಅನ್ನೋ ಡೌಟ್ ಕೂಡ ಇರುತ್ತೆ. ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ತಿಳಿಸಿರೋದ್ರಿಂದ LKG UKG ಅಂಗನವಾಡಿಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಹಾಯಕಿಯಾಗಿ ಮತ್ತು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದವರೇ ಮುಂದೆ ಕೂಡ ಮುಂದುವರಿಯುತ್ತಾರೆ. 9,000 ಏನಿದ್ದಾರೆ ಶಿಕ್ಷಕಿಯರು, ಅದರಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ, ಡಬಲ್ ಡಿಗ್ರಿ ಪಡ್ಕೊಂಡಿರುವಂಥವ್ರು ಇದ್ದಾರೆ. ಕೆಲವರು SLC ಪಾಸ್ ಮಾಡಿಕೊಂಡು SLC ಅಂಗನವಾಡಿ ಟೀಚರ್ಗಳಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರು ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೊರತುಪಡಿಸಿ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ LKG ಮತ್ತು UKG ಪ್ರಾರಂಭ ಆಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಇದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಆ ಭಾಗದಲ್ಲಿ ಮಾತ್ರ LKG UKG ಅಂಗನವಾಡಿಗಳಲ್ಲಿ ಪ್ರಾರಂಭ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಅಂಗನವಾಡಿಗಳಲ್ಲಿ LKG ಮತ್ತು UKG ಇನ್ನು ಮುಂದೆ ಪ್ರಾರಂಭ ಆಗುತ್ತೆ. ಉತ್ತಮ ಗುಣಮಟ್ಟ ಶಿಕ್ಷಣ ಅಲ್ಲಿ ನಿಮಗೆ ದೊರೆಯುತ್ತೆ. ಒಟ್ಟಾರೆ ಇದನ್ನು ಜಾರಿಗೆ ತಂದಿರೋ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಣದ ಗುಣಮಟ್ಟವನ್ನು ಉನ್ನತ ಮಾಡುವಂಥದ್ದು, ಜೊತೆಗೆ ಖಾಸಗಿ ಶಾಲೆಗಳ ಹಾವಳಿಗಳನ್ನ ಕಡಿಮೆ ಮಾಡೋದು ಇದ್ರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಅಂಗನವಾಡಿಗಳಲ್ಲೇ ಸೇರಿಸಬಹುದು. ಅಲ್ಲೇ ನಿಮಗೆ LKG ಮತ್ತು UKGನ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆಯ ಶಿಕ್ಷಣ ಕೂಡ ನಿಮಗೆ ದೊರೆಯುತ್ತೆ. ಇದು LKG ಮತ್ತು UKG ಇನ್ನು ಮುಂದೆ ಅಂಗನವಾಡಿಗಳಲ್ಲೇ ಸ್ಟಾರ್ಟ್ ಆಗೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋಂಥ ಮಾಹಿತಿ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, ನೀವು ಗೌರ್ಮೆಂಟ್ ಶಾಲೆಗಳಲ್ಲಿ LKG UKG ಕಲಿತೀವಿ ಅಂದರೆ ನಿಮಗೆ ಬುಕ್ಸು, ಬಟ್ಟೆ, ಸಮವಸ್ತ್ರ ಏನಿದೆ, ಶೂಸ್ ಎಲ್ಲ ಕೂಡ ಫ್ರೀಯಾಗಿ ಕೊಡ್ತಾರೆ. ಬ್ಯಾಗ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಫೀಸ್ಗಳನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ನೀವೇನಾದರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋದರೆ LKG ಆಗಿರಬಹುದು, ಬೇರೆ ಯಾವುದೇ ಕೋರ್ಸ್ ಮಾಡ್ತೀವಿ ಅಂದ್ರೂ ಅಲ್ಲಿ ಬುಕ್ಸ್ಗೆ, ಬ್ಯಾಗ್ಗೆ ಸಪ್ರೇಟ್ ಚಾರ್ಜಸ್ ಎಲ್ಲ ಕೊಡಬೇಕಿತ್ತಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಅಂಗನವಾಡಿಗಳಲ್ಲಿ ನೀವು LKG UKG ಕಲಿಯೋದ್ರ ಜೊತೆಗೆ ಈ ಎಲ್ಲ ಸೌಲಭ್ಯಗಳನ್ನ ಉಚಿತವಾಗಿ ಪಡ್ಕೋಬಹುದು ಅಂತ ಮಾನ್ಯ ಸಚಿವೆ ಅವರು ತಿಳಿಸಿದ್ದಾರೆ. ಇದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಷನ್ನು ಮುಖ್ಯವಾಗಿ ಏನಪ್ಪ ಅಂದರೆ, ನೀವು ಪ್ರೈವೇಟ್ ಸ್ಕೂಲಲ್ಲಿ LKG UKG ಮಾಡಿದ್ರೆ ಅಂದರೆ ನಿಮ್ಮ LKG ಮುಗಿದ ಮೇಲೆ ನೆಕ್ಸ್ಟ್ ಬೇರೆ ಸ್ಕೂಲಿಗೆ ಸೇರ್ಕೋತೀವಿ ಅಂದರೆ ಹೇಗೆ TCಗಳನ್ನ ಕೊಡ್ತಾರೋ ಇಲ್ಲೂ ಕೂಡ ಅಂಗನವಾಡಿಗಳಲ್ಲಿ ಕೂಡ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TCಗಳನ್ನ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದಿಷ್ಟು ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭ ಆಗೋದ್ರ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉತ್ತಮವಾದ ಉಪಯುಕ್ತ ಮಾಹಿತಿಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.